ವೀರಚಂದ್ರಹಾಸ ಪಾತ್ರವನ್ನು ಯಕ್ಷಗಾನ ಕಲಾವಿದರೇ ಮಾಡಿದ್ದಾರೆ. ಸೊ ಅದರಲ್ಲಿ ಶಿಥಿಲ್ ಶೆಟ್ಟಿ ಅಂತ ಮೈನ್ ಲೀಡ್ ರೋಲ್ ಮಾಡಿದ್ದಾರೆ. ಯಕ್ಷಗಾನದಲ್ಲಿ ಹತ್ರ ಚಿಕ್ಕ ವಯಸ್ಸಿಂದ ತಮ್ಮ 6-7ನೇ ವರ್ಷದ ವಯಸ್ಸಿಂದಲೇ ಯಕ್ಷಗಾನದಲ್ಲಿ ಯಾರೆಲ್ಲ ಪರಿಣಿತಿ ಹೊಂದಿದ್ದಾರೋ ಅವರೆಲ್ಲರೂ ಈ ಚಿತ್ರದಲ್ಲಿ ಭಾಗಿಯಾಗಿದ್ದಾರೆ. ಅಂದರೆ ಅದರಲ್ಲಿ ಪಳಗಿದವರು, ಆ ಕಥೆಯನ್ನು ಪ್ರಸಂಗದಲ್ಲಿ ಪರ್ಫಾರ್ಮ್ ಮಾಡಿದ ಆರ್ಟಿಸ್ಟ್ಗಳೆಲ್ಲರೂ ಇದರಲ್ಲಿದ್ದಾರೆ. ಉದಾಹರಣೆಗೆ ದುಷ್ಟಬುದ್ಧಿ ಮಾಡಿದಂಥ ನಮ್ಮ ಪ್ರಸನ್ನ ಶೆಟ್ಟಿಗಾರರು ಮಂದಾರ್ತಿ, ಅದಾದಮೇಲೆ ಬ್ರಾಹ್ಮಣನ ಪಾತ್ರದಲ್ಲಿ ರವೀಂದ್ರ ದೇವಾಡಿಗ, ಅದಾದಮೇಲೆ ಮದನನ ಪಾತ್ರದಲ್ಲಿ ದುಷ್ಟಬುದ್ಧಿಯ ಮಗನ ಪಾತ್ರದಲ್ಲಿ ಮದನರಾಯನಾಗಿ ಕಡಬಾಳ್ರು ಮಾಡಿದ್ದಾರೆ. ಅದಾದಮೇಲೆ ವೀರಸಿಂಹನ ಪಾತ್ರದಲ್ಲಿ ನವೀನ್ ಶೆಟ್ಟಿ ಐರ್ಬೈಲ್ ಮಾಡಿದ್ದಾರೆ. ನಾಯಕಿ ಪಾತ್ರದಲ್ಲಿ ವಿಷಯ ಪಾತ್ರದಲ್ಲಿ ನಾಗಶ್ರೀ ಮಾಡಿದ್ದಾರೆ. ಯಕ್ಷಗಾನದಲ್ಲಿ ಚಿಕ್ಕ ವಯಸ್ಸಿನಿಂದ ಯಕ್ಷಗಾನವನ್ನು ಅದರಲ್ಲೇ ದಿನ ಬೆಳಗಾದರೆ ನಾನು ಈ ಸೇವೆಗೋಸ್ಕರ ಇದ್ದೀನಿ ಅಂತ ಹೇಳಿ ಅದನ್ನು ಏನು ಚಾಚು ತಪ್ಪದಾಗೆ ಅದನ್ನು ಮಾಡ್ಕೊಂಡು ಬಂದವರು ಇದರಲ್ಲಿ ಮೇಯ್ನ್ ಲೀಡಾಗಿ ಮಾಡಿದ್ದಾರೆ ಎಲ್ಲರೂ. ಶಿವಣ್ಣನ ಪಾತ್ರ ಏನು ಬರುತ್ತಾನೆ ಹೇಳಿದ್ರೆ, ಕುಂತಳ ಅನ್ನುವಂಥ ರಾಜ್ಯಕ್ಕೆ 4 ಗಟ್ಟಿ ಸ್ತಂಭಗಳ ಥರ ಸಂಸ್ಥಾನಗಳಿದೆ. ಆ 4 ಸಂಸ್ಥಾನಗಳಲ್ಲಿ ಒಂದು ಸಂಸ್ಥಾನ ಸಿಂಗನಲ್ಲೂರು ಸಂಸ್ಥಾನ. ಅಲ್ಲಿ ಶಿವಪುಟ್ಟ ಸ್ವಾಮಿ ರಾಜ. ಸೊ ಈ 4 ಸಂಸ್ಥಾನಗಳದ ಜವಾಬ್ದಾರಿ ಏನು ಹೇಳಿದ್ರೆ, ಸರಿಯಾದ ಯೋಧನ ಹುಡುಕಿ ಅವ್ರಿಗೆ ತರಬೇತಿಗಳನ್ನು ಪಡೆದಂಥ ಯೋಧನ ಅವರಿಗೆ ಹೆಲ್ದಿ ಕಾಂಪಿಟೇಷನ್ಗಳನ್ನ ಇಟ್ಟು ಅದರಲ್ಲಿ ಯಾರು ವಿನ್ ಆಗ್ತಾರೋ ಅವ್ರನ್ನ ಕುಂತಳ ರಾಜ್ಯಕ್ಕೆ ಕಳಿಸುವಂಥ ಒಂದು ಸಂಸ್ಥಾನ. ಅಂದರೆ ವೀರಕತ್ತಿ ಎಲ್ಲಿ ಏನಾದರೂ ಬರೋದಿದ್ರೆ, ಒಬ್ಬ ರಾಜನ ಕೈಗೆ ಏನಾದರೂ ಕತ್ತಿ ಬರೋದಿದ್ರೆ ಆ ಕತ್ತಿಯನ್ನು ಕೊಡುವಂಥ ಜವಾಬ್ದಾರಿ ಸಿಂಗನಲ್ಲೂರು ಸಂಸ್ಥಾನಕ್ಕೆ. ಅಲ್ಲಿ ಶಿವಪುಟ್ಟ ಸ್ವಾಮಿಯವರು ಚಂದ್ರಹಾಸನಿಗೆ ಕತ್ತಿಯನ್ನು ಕೊಡ್ತಾರೆ. ಆ ಕತ್ತಿನ ಹಿಡಿದು ಅವನು ಮುಂದಿನ ಜೀವನ ಹೇಗೆ ನಡೆಯುತ್ತೆ, ಸೊ ಏನೆಲ್ಲ ಆಗುತ್ತೆ ಅಂತ ಹೇಳಿ ಸಿನಿಮಾ ಕಥೆಯಲ್ಲಿದೆ. ಸೊ ಇದ್ರ ಜೊತೆಗೆ ಉಳಿದಂಥ ಪಾತ್ರಗಳು ಯಾರಿದ್ದಾರೆ, ಚಂದನ್ ಶೆಟ್ಟಿ ಆಗಿರಲಿ ಅಥವಾ ಗರುಡಾರಾಮ್ ಅವರಾಗಿ, ಇವರೆಲ್ಲ ಗೆಸ್ಟ್ ಅಪಿಯರೆನ್ಸ್ ಥರದಲ್ಲಿ ಬಂದು ಕತೆಗೆ ಏನು ಪೂರಕವಾಗಿ ಬೇಕು, ಒಂದಿಷ್ಟು ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡಲಿಕ್ಕೆ ಏನು ಬೇಕೋ ಅದನ್ನು ಗೆಸ್ಟ್ ಅಪಿಯರೆನ್ಸ್ ಆಗಿ ಮಾಡಿದ್ದಾರೆ. ಯಕ್ಷಗಾನದ ರೀತಿಯಲ್ಲಿ ಏನು ಗಂಡು ಕಲೆ ಅಂತ ಏನು ನಡ್ಕೊಂಡು ಬಂದಿದೆ, ಆ ನಿಟ್ಟಿನಲ್ಲಿ ಆ ಕಥೆಯಲ್ಲಿ ಬರುವಂಥ ಒಂದು 3 ಪಾತ್ರಗಳು ನನಗೆ ತುಂಬ ಇನ್ಸ್ಪೈರಿಂಗ್ ಪಾಯಿಂಟ್ಗಳನ್ನ ಹುಟ್ಟಾಕಿತ್ತು. ಅಂದರೆ ಅದು ಜನರಿಗೆ ಒಂದು ಬೇರೆ ಥರದ ಸಂಚಲನ ಮೂಡಿಸುತ್ತೆ ಅನ್ನುವಂಥ, ಅಂದರೆ ಎಲ್ಲ ಪಾತ್ರಗಳು ಒಂದು ತಿರುವಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ಕೊಡುವಂಥ ತಾಕತ್ತಿರುವಂಥ ಪಾತ್ರಗಳು. ನಾಯಕಿ ಪಾತ್ರ ಮಾಡಿದಂಥ ಇವರಾಗಿರಲಿ, ಶ್ವೇತಾ ಅರಹೊಳವರು ದೇವಿ ಪಾತ್ರ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲವೂ ಹೊಸ್ತಿದೆ ಈ ಚಿತ್ರದಲ್ಲಿ. ನೀವು ಯಕ್ಷಗಾನವನ್ನು ಇಲ್ಲಿ ತನಕ ನೋಡಿದಂಥ ಒಂದು ಪರ್ಸ್ಪೆಕ್ಟಿವ್ ಆ್ಯಂಗಲ್ಲಿಗೂ ಈ ಕಲ್ಪನೆ ಆ್ಯಂಗಲ್ಗೂ ತುಂಬ ವ್ಯತ್ಯಾಸ ಇದೆ. ಇದನ್ನು ಅಂದರೆ ಅಷ್ಟು ಸುದೀರ್ಘವಾಗಿ ಇದ್ರ ಜೊತೆಗೆ ನಾವು ಟ್ರಾವೆಲ್ ಆಗಿ ಬಂದಿರೋದ್ರಿಂದ ಏನಾದ್ರು ಒಂದು ಹೊಸ ಥರದಲ್ಲಿ ಕೊಡಬೇಕು ಅಂತ ನಮ್ಮ ತಂಡದ ಏನು ಗುರಿಯಾಗಿತ್ತು. ಸೊ ಆ ನಿಟ್ಟಿನಲ್ಲಿ ಎಲ್ಲ ಪಾತ್ರಗಳನ್ನು ಅಚ್ಚುಕಟ್ಟಾಗಿ ಮಾಡಿದ್ದೀವಿ.